ನಮಸ್ತೆ, ಕ್ಯೂರಿಯಸ್ ಕನ್ನಡಕ್ಕೆ ಸ್ವಾಗತ. ಸಂಚಿಕೆ ಪ್ರಾರಂಭದಲ್ಲಿ ರುಕ್ಕು ಒಬ್ಬಳೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ. ಆಗ ಚಾರು ಮತ್ತು ಜಾನಕಿ ಅವಳ ಹತ್ರ ಬಂದು ಕೇಳ್ತಾರೆ, ರುಕ್ಕು ಏನಾಯಿತು, ಯಾಕಿಷ್ಟು ಬೇಜಾರಿಂದ ಇದೆಯಾ ಅಂತ ಕೇಳ್ತಾರೆ. ಆಗ ರುಕ್ಕು ಹೇಳ್ತಾಳೆ, ಏನು ಮಾಡಲಿ, ನನಗೆ ಯಾಕೋ ಮನಸ್ಸೇ ಸರಿ ಇಲ್ಲ ಅಕ್ಕ ಅಂತ ಹೇಳ್ತಾಳೆ. ಆಗ ಚಾರು ಹೇಳ್ತಾಳೆ, ನೋಡ್ರುಕ್ಕು, ನಾನು ಬಂದ ದಿನದಿಂದ ಇದೇ ರೀತಿ ಮುಖ ಮಾಡ್ಕೊಂಡಿದ್ದೀಯಾ. ನಿಂಗೆ ನಾನು ಎಷ್ಟು ಸಲ ಹೇಳಿ ಎಲ್ಲನೂ ಸರಿ ಹೋಗುತ್ತೆ ಅಂತ. ಅಷ್ಟೇ ಅಲ್ಲ, ನಮ್ಮ ಅತ್ತೆ ನೋಡು, ಅವ್ರು ಯಾವತ್ತೂ ಮನೆ ಬಿಟ್ಟು ಹೊರಗೆ ಹೋದವರಲ್ಲ. ಇವತ್ತು ನಿಂಗೋಸ್ಕರ ಬೆಂಗಳೂರಿಂದ ನಾವೆಲ್ಲ ಬಂದಿದ್ದೇವೆ. ಆದರೆ ನೀನು ಯಾವಾಗಲೂ ಮುಖನ ಸಪ್ಪೆ ಮಾಡಿ ಇಟ್ಕೊಂಡು ಕೂತ್ಕೊಳ್ತೀಯಲ್ಲ, ಯಾಕೆ ರುಕ್ಕು ನೀನು ಈ ರೀತಿ ಇರ್ತೀಯ ಅಂತ ಹೇಳ್ತಾಳೆ. ಆಗ ರುಕ್ಕು ಹೇಳ್ತಾಳೆ, ನಾನು ಖುಷಿಯಾಗೇ ಇರ್ತಿದ್ದೆ. ನನ್ನ ಮನೇಲಿ ಇರೋರ ಮನಸ್ಸೆಲ್ಲ ಕಹಿ ಮನಸ್ಸು, ಅವ್ರು ಯಾರೂ ಒಳ್ಳೆಯವರಲ್ಲ. ಹಾಗಿರುವಾಗ ನಾನು ಹೇಗೆ ಖುಷಿಯಾಗಿರಲಿ ಅಂತ ಹೇಳ್ತಾಳೆ. ಆಗ ಚಾರು ಹೇಳ್ತಾಳೆ, ನಾವೀಗ ಬಂದಿರೋದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ. ನೋಡು, ನನ್ನ ಅತ್ತೆ ಇಲ್ಲಿ ಮನೆ ಕೆಲಸದವ್ರ ಥರ ಅಡುಗೆ ಮಾಡ್ತಾ ಇಲ್ಲೇ ಇದ್ದಾರೆ. ಅದು ನಿಂಗೋಸ್ಕರ. ಅಷ್ಟೇ ಅಲ್ಲ, ರಾಮಾಚಾರಿ ಮುರಾರಿ ಹುಡುಗಿ ವೇಷ ಹಾಕ್ಕೊಂಡು ಎಲ್ಲ ಕಡೆ ಆಚೆ ಈಚೆ ಹೋಗ್ತಾ ಇದ್ದಾರೆ. ಅದೆಲ್ಲ ಯಾರಿಗೋಸ್ಕರ? ನಿಂಗೋಸ್ಕರ. ನಾವು ಹೋಗ್ತೇವೆ, ಆದರೆ ಹೋಗುವಾಗ ಅಡುಗೆ ಸಾಮಾನು ಜೊತೆ ನಿನ್ನನ್ನು ಕರ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಕೋದಂಡನಿಗೆ ಅವ್ರು ದೊಡ್ಡಮ್ಮ ಕಾಲ್ ಮಾಡ್ತಾರೆ. ದೊಡ್ಡಮ್ಮ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ, ಅಜ್ಜಿ ಹಾಕೋ ಉತ್ತರ ಕರ್ನಾಟಕದ ಭಾಷೆ ಮಾತಾಡ್ತಿದ್ರು ಕೋದಂಡ ಅಂತ ಹೇಳ್ತಾರೆ. ಆಗ ಕೋದಂಡ ಹೇಳ್ತಾನೆ, ಏನು ಉತ್ತರ ಕರ್ನಾಟಕದ ಭಾಷೆನಾ ಅಂತ ಹೇಳ್ತಾರೆ. ಅದಕ್ಕೆ ಹೌದು, ನಾನು ಅವರಿಗೆ ನೀನು ಹೇಳಿದ ವಿಷಯ ಎಲ್ಲ ಹೇಳಿಬಿಟ್ಟೆ, ರಾಮಾಚಾರಿ ಜಾನಕಿ ಎಲ್ಲಿದ್ದಾರೆ ಅನ್ನೋ ವಿಷಯ ಎಲ್ಲ ಹೇಳಿಬಿಟ್ಟೆ ಅಂತ ಹೇಳ್ತಾರೆ. ಆಗ ಕೋದಂಡಗೆ ಟೆನ್ಷನ್ ಆಗ್ತದೆ. ಅಯ್ಯೋ, ನೀವು ಯಾಕೆ ಹೇಳಿದ್ರಿ? ಆಯಿತು, ನಾನು ಈಗಲೇ ರಾಮಾಚಾರಿಗೆ ಇನ್ಫಾರ್ಮ್ ಮಾಡ್ತೇನೆ ಅಂತ ಹೇಳಿ ರಾಮಾಚಾರಿಗೆ ಕಾಲ್ ಮಾಡ್ತೇನೆ. ಆದರೆ ರಾಮಾಚಾರಿಗೆ ಕಾಲ್ ರಿಸೀವ್ ಮಾಡ್ತಾ ಇರಲ್ಲ. ಆಗ ಕೋದಂಡ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಅಲ್ಲ, ಈ ಅಜ್ಜಿಗೆ ಎಲ್ಲ ವಿಷಯ ಗೊತ್ತಾಗಿದೆ. ಅಂದರೆ ಅಜ್ಜಿ ಮತ್ತು ಶ್ರುತಿ ರಾಮಾಚಾರಿ ಅವರು ಇರೋ ಮನೆಗೆ ಹೋಗ್ತಿದ್ದಾರೆ, ಅಂದರೆ ಅಣ್ಣಾಜಿ ಮನೆಗೆ ಹೋಗ್ತಾರೆ. ಅದಲ್ಲದೆ ಅಜ್ಜಿ ಇರೋ ಊರಿಂದ ಅಣ್ಣಾಜಿ ಮನೆ ಇನ್ನೂ ಹತ್ತಿರ. ಅಂದರೆ ಇವ್ರು ಅಲ್ಲೋಗಿ ಏನು ಮಾಡ್ತಾರೆ? ಅಯ್ಯೋ, ಮೊದಲೇ ಸಮಸ್ಯೆಗಳ ಗೂಡದು, ಇವ್ರು ಅಲ್ಲೋಗಿ ಇನ್ನೂ ಸಮಸ್ಯೆ ತರ್ತಾರೆ. ಏನಪ್ಪ ಮಾಡಲಿ? ರಾಮಾಚಾರಿ ಬೇರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಹೇಳ್ಕೊಂಡು ಟೆನ್ಷನಲ್ಲಿ ಇರ್ತಾನೆ. ಇನ್ನು ಈ ಕಡೆ ಮನೆಯವರೆಲ್ಲರೂ ಮಾತಾಡ್ತಾ ಇರ್ತಾರೆ. ಮನೆ ಹೆಂಗಸರು ಹೇಳ್ತಾ ಇರ್ತಾರೆ, ಮದುವೆಗೆ ಎಷ್ಟು ಜನ ಬರಬೇಕು, ಮದುವೆಗೆ ನಾವು ತುಂಬ ಜನ ಕರೆದಿದ್ದೇವೆ ಅಂತ ಹೇಳ್ತಾರೆ. ಆಗ ಅಣ್ಣಾಜಿ ಹೇಳ್ತಾನೆ, 50 ಜನಕ್ಕಿಂತ ಜಾಸ್ತಿ ಬರಬಾರ್ದು, ನನಗೆ ಮೊದಲೇ ಹೇಳಿದೆ ಅಲ್ವಾ, ಸ್ವಲ್ಪ ಕಮ್ಮಿ ಜನನೇ ಬರಬೇಕು ಅಂತ ಹೇಳ್ತಾರೆ. ಹಾಗೆ ಜಾನಕಿ ಹತ್ರ ಕೇಳ್ತಾರೆ ಅಣ್ಣಾಜಿ, ಮದುವೆಗೆ ಎಲ್ಲ ವ್ಯವಸ್ಥೆ ಆಗಿದೆಯಾ? ಮದುವೆ ದಿನ ಬೆಳಿಗ್ಗೆ ಯಾವ ಶಾಸ್ತ್ರ ಮಾಡಬೇಕು ಎಲ್ಲ ಗೊತ್ತಿದೆಯಾ ನಿಮಗೆ ಅಂತ ಕೇಳ್ತಾರೆ. ಆಗ ಜಾನಕಿ ಹೇಳ್ತಾಳೆ, ಹೌದು ಸಾವುಕಾರೆ, ನಮಗೆಲ್ಲನೂ ಗೊತ್ತಿದೆ. ಮದುವೆ ಬೆಳಿಗ್ಗೆ ಅರಿಶಿನ ಶಾಸ್ತ್ರ ಮಾಡಿ ಹುಡುಗಿಯನ್ನು ಅಲಂಕಾರ ಮಾಡಿ ಮದುವೆ ಮಂಟಪಕ್ಕೆ ಕರ್ಕೊಂಬರ್ತೇವೆ. ಅಷ್ಟೇ ಅಲ್ಲ, ಎಲ್ಲ ವಿಧವಾದ ಅಡುಗೆನೂ ರೆಡಿ ಮಾಡ್ತೇವೆ. ಏನು ಮಾಡಬೇಕು ಎಲ್ಲ ಡಿಸೈಡ್ ಮಾಡಿದ್ದೇವೆ. ಗಂಡಸರಿಗೆ ಶಲ್ಯ ಪಂಚೆ, ತಾಂಬೂಲ ಎಲ್ಲನೂ ವ್ಯವಸ್ಥೆ. ಮದುವೆನ ಅಷ್ಟು ವಿಜೃಂಭಣೆಯಿಂದ ರೆಡಿ ಮಾಡ್ತೇವೆ. ಎಲ್ಲರೂ ಹೇಳಬೇಕು, ಅಣ್ಣಾಜಿ ಮನೆ ಮದುವೆ ಅಂದರೆ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಹೇಳ್ಕೊಂಡು ಎಲ್ಲರೂ ಹೇಳ್ತಾ ಇರಬೇಕು, ಅಷ್ಟು ಗ್ರ್ಯಾಂಡಾಗಿ ಮಾಡ್ತೇವೆ ಅಂತ ಹೇಳ್ತಾರೆ. ಮುರಾರಿ ಹೇಳ್ತಾನೆ, ಸಾವುಕಾರ, ನಾನು ಇಷ್ಟು ದೊಡ್ಡ ಮದುವೆ ಎಲ್ಲೂ ನೋಡಲಿಲ್ಲ. ಅದು ನಿಮಗೆ ಎಷ್ಟು ಕಾಳಜಿ ಇದೆ, ನೀವು ಎಷ್ಟು ಕಾಳಜಿಯಿಂದ ಎಲ್ಲ ನೋಡ್ಕೊಳ್ತಿದ್ದೀರಾ ಅಂತ ಹೇಳ್ತಾನೆ. ರಾಮಾಚಾರ್ಯ ಹೇಳ್ತಾನೆ, ಹೌದು, ನಾವು ಎಷ್ಟು ಮದುವೆಗೆ ಹೋಗಿದ್ದೇವೆ, ಆದರೆ ಈ ರೀತಿ ಮದುವೆ ನಾವು ನೋಡಲೇ ಇಲ್ಲ. ನಾವು ಯಾವುದೇ ಮದುವೆಗೆ ಹೋದರೂ ಒಂದು ಅನುಭವ ತಗೊಂಡು ಹೋಗ್ತೇವೆ, ಈ ಮದುವೆಯಿಂದ ಒಂದು ಅನುಭವನೇ ತಗೊಂಡು ಹೋಗ್ತೇವೆ ಅಂತ ಹೇಳ್ತಾರೆ. ಆಗ ಚಾರು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ, ಮದುವೆ ಸಮಯದಲ್ಲಿ ಅಂದರೆ ಊಟ ಸಮಯದಲ್ಲಿ ಮದುವೆ ಹೆಣ್ಣೆ ಇಲ್ಲಿರಲ್ಲ ಅಂತ ಎಣಿಸ್ಕೊಳ್ತಾ ಇರ್ತಾಳೆ. ಇನ್ನು ಅಣ್ಣಾಜಿ ಮನೆಗೆ ಶ್ರುತಿ ಮತ್ತು ನಿಮಿಷಮ್ಮ ಎಂಟ್ರಿ ಕೊಡ್ತಾರೆ. ಆಗ ರಾಮಾಚಾರಿ, ಜಾನಕಿ, ಚಾರು, ಮುರಾರಿ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ಮನಸ್ಸಲ್ಲಿ ಅಂದ್ಕೋತಾರೆ, ಅಯ್ಯೋ, ಶ್ರುತಿಯಾಗಿ ಇಲ್ಲಿ ಬಂದಳು, ಅಯ್ಯೋ ಅಜ್ಜಿ ಬೇರೆ ಇಲ್ಲಿ ಬಂದಿದ್ದಾರೆ, ಏನಾಗ್ತಿದೆ ಇಲ್ಲಿ, ಇವರನ್ನು ಯಾರು ಇಲ್ಲಿ ಕರೆದದ್ದು, ಏನಾಗ್ತಿದೆ ಅನ್ನೋ ಟೆನ್ಷನಲ್ಲಿರ್ತಾರೆ. ಅಜ್ಜಿ ಬಂದು ಚೈರಲ್ಲಿ ಬಂದು ಕೂತ್ಕೊಂಡು ಹೇಳ್ತಾರೆ, ನೀನು ಯಾರು ಮದುವೆ ಬಗ್ಗೆ ಎಲ್ಲ ಡಿಸೈಡ್ ಮಾಡಲಿಕ್ಕೆ ಅಂತ ಹೇಳಿ ಜಾನಕಿಗೆ ಹೇಳ್ತಾರೆ. ಇಲ್ಲಿ ಮನೆ ಹಿರಿಯರು ನಾನು, ನೀನಲ್ಲ, ನೀನು ಮನೆ ಕೆಲಸದವಳು. ನಿಮಗೆಲ್ಲ ಏನೂ ಗೊತ್ತಿಲ್ವಾ? ಯಾರು ಮದುವೆ ಡಿಸೈಡ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ವಾ? ನೀವೆಲ್ಲ ಅವ್ರ ಹತ್ರ ಕೇಳ್ತಿದ್ದೀರಿ, ಅವರೇನು ಮನೆ ಯಜಮಾನ್ರ ಅಂತ ಹೇಳ್ತಾರೆ. ಆಗ ಅಣ್ಣಾಜಿ ಮನೆ ಹೆಂಗಸರ ಹೇಳ್ತಾರೆ, ಇಲ್ಲಿ ಏನು ನಡೀತಿದೆ, ಯಾರು ನೀವು ಅಂತ ಹೇಳ್ತಾರೆ. ಆಗ ನಿಮಿಷಾಂಬ ಹೇಳ್ತಾಳೆ, ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ಇಲ್ಲಿ ಏನು ನಡೀತಿದೆ ಅನ್ನೋದು ಮುಖ್ಯ. ನಿಮಗೆ ತಲೆ ಇರೋದು ಕೂದಲು ಬೆಳೀಲಿಕ್ಕ? ಒಂದು ಬುದ್ಧಿ ಇಲ್ವಾ ನಿಮಗೆ? ಯಾರ ಹತ್ರ ಏನು ಮಾಡಿಸ್ಬೇಕಂತ? ಈ ಮನೆ ಹಿರಿಯವಳು ನಾನಿರುವಾಗ ಇವರೆಲ್ಲ ಏನು ಶಾಸ್ತ್ರ ಸಂಪ್ರದಾಯ ಮಾಡ್ತಾರೆ, ಎಲ್ಲ ನಾನು ಹೇಳ್ದಾಗೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ಅಣ್ಣಾಜಿಗೂ ಗಾಬರಿ ಆಗ್ತದೆ, ಯಾರು ಈ ರೀತಿ ಎಲ್ಲ ಬಂದು ಮಾತಾಡ್ತಿದ್ದಾರೆ ಅಂತ ಹೇಳ್ಕೊಂಡು. ಇನ್ನು ಅಜ್ಜಿ ಜಾನಕಿಯನ್ನು ಕರೆದು ಇಲ್ಲಿ ಬಾ ಅಂತ ಕರೀತಾರೆ. ಆಗ ಜಾನಕಿ ಅವ್ರ ಹತ್ರ ಹೋಗ್ದಾದ್ಮೇಲೆ ಸ್ವಲ್ಪ ಬಗ್ಗು ಅಂತ ಹೇಳ್ತಾರೆ ಅಜ್ಜಿ. ಆಗ ಜಾನಕಿಗೆ ಅಜ್ಜಿ ಕೆನ್ನೆಗೆ ಬಾರಿಸ್ತಾರೆ. ಆಗ ರಾಮಾಚಾರಿ, ಮುರಾರಿ, ಚಾರುಗೆಲ್ಲ ಶಾಕ್ ಆಗುತ್ತೆ. ಅಷ್ಟೇ ಅಲ್ಲ, ಅಣ್ಣಾಜಿ ಮನೆ ಹೆಂಗಸರಿಗೆ, ಅಣ್ಣಾಜಿಗೆ ಎಲ್ರಿಗೂ ಶಾಕ್ ಆಗುತ್ತೆ.
ಅಲ್ಲಿಗೆ ಈ ಸಂಚಿಕೆಯ ಸಣ್ಣ ಕ್ಲಿಪ್ಪಿಂಗ್ಸ್ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.